ಕಳೆದ ಫೆಬ್ರವರಿ 7ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಿರುವ ಭಗೀರಥ ಕನ್ನಡ ಸಿನಿಮಾವನ್ನು ಮತ್ತೊಮ್ಮೆ ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ. ಕೊಡಗು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಏಪ್ರಿಲ್ 25ರಂದು ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಚಿತ್ರದ ನಾಯಕ ನಟ ಜಯಪ್ರಕಾಶ್ ಮಡಿಕೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಭಗೀರಥ ಚಿತ್ರಕ್ಕೆ ಪ್ರದೀಪ್ ವರ್ಮಾ ಸಂಗೀತ ಸಂಯೋಜಿಸಿದ್ದಾರೆ. ಚಿತ್ರದಲ್ಲಿ ಚಂದನ ರಾಘವೇಂದ್ರ, ಗುಡ್ ನ್ಯೂಸ್ ಗಾಯತ್ರಿ ಎಂಬ ಪತ್ರಕರ್ತೆಯಾಗಿ ನಟಿಸಿದ್ದಾರೆ. ನಿಸರ್ಗ ಅಣ್ಣಪ್ಪ ಮತ್ತು ರೂಪಶ್ರೀ ಕ್ರಮವಾಗಿ ರಾಧಾ ಮತ್ತು ರುಕ್ಮಿಣಿ ಎಂಬ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದಾರೆ. ಜಯಪ್ರಕಾಶ್, ಶ್ರೀಯಾ ಪಾವನಿ ಜೊತೆ ಚಂದನ ರಾಘವೇಂದ್ರ, ಶಿವರಾಜ್ ಕೆಆರ್ಪೇಟೆ, ಸುಧಾ ಬೆಳವಾಡಿ, ರವಿ ಕಾಳೆ, ಬಾಲರಾಜ್ ಮಾಡಿ, ಶ್ರೀನಿವಾಸ್ ಪ್ರಭು, ನಯನ, ಸುರಭಿ ರವಿ ಮುಂತಾದವರು ಸಿನಿಮಾದಲ್ಲಿ ನಟಿಸಿದ್ದಾರೆ ಎಂದು ಜಯಪ್ರಕಾಶ್ ಮಾಹಿತಿ ನೀಡಿದರು. ಏಪ್ರಿಲ್ 7ರಂದು ಒಂದೇ ದಿನ ಒಟ್ಟು 13 ಚಿತ್ರಗಳು ಬಿಡುಗಡೆಯಾದ ಹಿನ್ನೆಲೆಯಲ್ಲಿ ಭಗೀರಥಕ್ಕೆ ಸಮಸ್ಯೆಯಾಯಿತು. ಅಲ್ಲದೆ ಚಿತ್ರೀಕರಣದ ಸಂದರ್ಭ ಕಾವೇರಿ ವಿವಾದದ ಪ್ರತಿಭಟನೆಗಳು ಕಾವೇರಿದ್ದವು. ಹಗಲು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸಂಜೆ ಶೂಟಿಂಗ್ ಮಾಡುತ್ತಿದ್ದೆವು. ಸುಮಾರು 100 ದಿನಗಳ ಕಾಲ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೆವು ಎಂದು ಜಯಪ್ರಕಾಶ್ ಹೇಳಿದರು. ಅದು 7th of February ರಿಲೀಸ್ ಆದಂಥ ಸಂದರ್ಭದಲ್ಲಿ ಅದು ಒಟ್ಟು 13 ಸಿನಿಮಾ ರಿಲೀಸ್ ಆದಂಥ ಸಂದರ್ಭ ಆಯಿತು. ಹಾಗಾಗಿ ಥಿಯೇಟರ್ಗಳದ್ದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ನೆಕ್ಸ್ಟ್ ಫ್ರೈಡೆ ಎಂಟೈರ್ ಮಡಿಕೇರಿ ಜಿಲ್ಲೆ ಎಲ್ಲೆಲ್ಲಿ ಥಿಯೇಟರ್ಗಳಿದೆ ಅಲ್ಲೆಲ್ಲ ಬಿಡುಗಡೆ ಮಾಡ್ತಾಯಿದ್ವಿ. ಬಟ್ ಥ್ರೋಟ್ ಈಗ ಕರ್ನಾಟಕ ಎಲ್ಲ ಕಡೆ ಅದು 75 ಡೇಸ್, ಇನ್ನೊಂದು 2-3 ಡೇಸ್ ಆದರೆ 75 ಡೇಸ್ ಕಂಪ್ಲೀಟ್ ಆಗುತ್ತೆ. ನಾಯಕ ನಟ ಮತ್ತು ನಾಯಕಿ ಇಬ್ಬರು ಕೂಡ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ರು. ಸಾಂಗ್ಸ್ ಎಕ್ಸ್ಟ್ರಾರ್ಡಿನರಿ ಬಂದಿದೆ. ಫೈಟ್ ಅಂತೂ ಹೇಳೋಕ್ಕೆ ಸಾಧ್ಯ, ಅಷ್ಟು ಚೆನ್ನಾಗಿದೆ. ಕಥೆನೂ ಕೂಡ ತುಂಬ ಚೆನ್ನಾಗಿದೆ. ಇದೊಂದು ಸಂದೇಶ ನೀಡುವಂಥದ್ದು, ಸಮಾಜಕ್ಕೆ ಇರುವಂಥ ಒಂದು ಕತೆ, ಒಳ್ಳೊಳ್ಳೆ ಸಂದೇಶಗಳು ಕೊಡ್ಬೋದು ಅಂತ ಕೊಟ್ಟಿದ್ದೀವಿ ಅದರಲ್ಲಿ. ಹಾಗಾಗಿ ಸ್ವಲ್ಪ ಜನ ಬಂದು ಸಿನಿಮಾ ನೋಡ್ತಾ ಇದ್ದಾರೆ. ಯಾಕೆಂದರೆ ಪ್ಯಾನ್ ಇಂಡಿಯಾ ಅಂದ ತಕ್ಷಣ ಏನಾಗ್ಬಿಟ್ಟಿದೆ, ಬೇರೆ ಭಾಷೆಗಳೆಲ್ಲ ಕನ್ನಡದಲ್ಲಿ ಅವತ್ತಾವತ್ತ ರಿಲೀಸ್ ಆಗ್ತಾಯಿದೆ. ಉದಾಹರಣೆ ಪುಷ್ಪ 2 ರಿಲೀಸ್ ಆಯಿತು, 2 ಅದು ಕನ್ನಡದಲ್ಲೇ ಬಂತು ಮೈಸೂರು. ಹಾಗಾಗಿ ಸ್ವಲ್ಪ ಕನ್ನಡ ಆಡಿಯನ್ಸು ಸ್ವಲ್ಪ ಕಷ್ಟ ಆಗ್ತಾಯಿದೆ ಕನ್ನಡ ಇಂಡಸ್ಟ್ರಿಗೆ. ಮತ್ತು ನಮ್ಮ ಬೇರೆ ದೊಡ್ಡ ದೊಡ್ಡ ಸ್ಟಾರ್ಗಳು ಅವರು 2 ವರ್ಷ 3 ವರ್ಷ ಸಿನಿಮಾ ಮಾಡೋದ್ರಿಂದ ಆಡಿಯನ್ಸ್ಗಳು ಸ್ವಲ್ಪ ಕಡಿಮೆ ಆಗಿದ್ದಾರೆ ಅಂತ ನನ್ನ ಭಾವನೆ. ಇದು ನಂದು 2ನೇ ಸಿನಿಮಾ. ಮೊದಲನೇ ಸಿನಿಮಾ ಜಮಾನ ಅಂತೇಳಿ ಡಾಕ್ಟರ್ ಶಾಫ್ ಫಸ್ಟ್ ನನ್ನ ಫಿಲ್ಮಲ್ಲಿ ಮಾಡಿದರು. ಅನೇಕರು ಮಾಡಿದ್ರು, ಅದು ಭಾಳ ದೊಡ್ಡ ಸಿನಿಮಾ, ದೊಡ್ಡ ಬಜೆಟ್ ಮೂವಿ. ಇದು 2ನೇ ಸಿನಿಮಾ. ಪ್ಯಾನ್ ಇಂಡಿಯಾ ಸಿನಿಮಾಗಳು ಕನ್ನಡಕ್ಕೆ ಡಬ್ ಆಗಿ ಅದೇ ದಿನ ಬಿಡುಗಡೆಯಾಗುತ್ತಿವೆ. ಅದರಿಂದ ಅಪ್ಪಟ ಕನ್ನಡ ಸಿನಿಮಾಗಳು ಸಮಸ್ಯೆ ಎದುರಿಸುವಂತಾಗಿದೆ ಎಂದು ಜಯಪ್ರಕಾಶ್ ಹೇಳಿದರು. ದಿಗ್ದರ್ಶಕ ಎಂಬ ಸಿನಿಮಾದಲ್ಲಿ ಮುಂದೆ ನಟಿಸುತ್ತಿರುವುದಾಗಿ ಅವರು ಹೇಳಿದರು.